ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತರಕಾರಿಗಳ ಬೆಲೆ ಗಗನಕ್ಕೇರಿದೆ. ಬೆಳ್ಳುಳ್ಳಿ 600ರ ಗಡಿಯಲ್ಲಿದ್ರೆ ನುಗ್ಗೆಕಾಯಿ 500ರ ಗಡಿ ದಾಟಿ ಮುನ್ನುಗ್ಗುತ್ತಿದೆ. ಇದರಿಂದ ಜನಸಾಮಾನ್ಯರ ಜೇಬು ಸುಡುತ್ತಿದೆ. ಹೀರೆಕಾಯಿ ರೇಟ್ ಹಿರಿ ಹಿಗ್ತಿದೆ. ಈರುಳ್ಳಿ ಬೆಲೆ ಕಣ್ಣೀರು ತರಿಸುತ್ತೆ. ಬೆಳ್ಳುಳ್ಳಿ ಬೆಲೆ 600 ದಾಟಿದೆ. ನುಗ್ಗೆಕಾಯಿ 500ರ ಗಡಿ ದಾಟಿದ್ದು ಗ್ರಾಹಕರು ಕಂಗಾಲಾಗಿದ್ದಾರೆ. ಜನಸಾಮಾನ್ಯರ ಜೇಬು ಸುಡುತ್ತಿದೆ ವೆಜಿಟೇಬಲ್ ರೇಟ್. ನುಗ್ಗೆಕಾಯಿ 500, ಬೆಳ್ಳುಳ್ಳಿ 600, ತರಕಾರಿ ದುಬಾರಿ. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ಗೆ ತಮಿಳುನಾಡು, ಕೇರಳ, ಕರ್ನಾಟಕ ತತ್ತರಿಸಿತ್ತು. ಇದೀಗ ಫೆಂಗಲ್ ಮಳೆ ಎಫೆಕ್ಟ್ ಕೊಂಚ ತಗ್ಗಿದೆ. ಆದರೆ ಅಕಾಲಿಕ ಮಳೆಯ ಕಾರಣ ಕೃಷಿ ಹಾಗೂ ಬೆಳೆಗಳಿಗೆ ಹೊಡೆತ ಬಿದ್ದಿದೆ. ಇದರ ಪರಿಣಾಮ ತರಕಾರಿ ದರ ದುಪ್ಪಟ್ಟಾಗಿದೆ. ಅಗತ್ಯಕ್ಕೆ ತಕ್ಕಂತೆ ತರಕಾರಿಗಳು ಪೂರೈಕೆ ಆಗದ ಕಾರಣ ಬೆಲೆ ಏರಿಕೆಯಾಗಿದೆ. ಇದರಿಂದ ಜನ ತರಕಾರಿ ಕೊಳ್ಳೋಕು ಆಗ್ತಿಲ್ಲ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಆದ್ರೆ ಮನೆ ತುಂಬಾ ಜಾಸ್ತಿ ಇದೆ. ಒಂದಕ್ಕೆ ಡಬ್ಬಲ್ ಇದೆ. ಇಲ್ಲಿಂದ ತಗೊಂಡೋಗಿ ಅಲ್ಲಿ ಮಾರ್ತಾರಲ್ಲ, ಬಡವರಿಗೆಲ್ಲ ತುಂಬಾ ಕಷ್ಟ ಆಗಿದೆ. ಎಲ್ಲ ತುಂಬಾ ಜಾಸ್ತಿ ಇದೆ ಸರ್. ಬೀನ್ಸ್ ಅದೆಲ್ಲ 150-200 ರೂಪಾಯಿ. ಈ ವರಮಾನನೂ ಕಡಿಮೆ ಇದೆಲ್ಲ, ತುಂಬಾ ಕಷ್ಟ ಇದೆ. ಬೆಂಗಳೂರಿನ ಸಣ್ಣ ಪುಟ್ಟ ಮಾರ್ಕೆಟ್ ಮತ್ತು ತಳ್ಳುವ ಗಾಡಿಗಳಲ್ಲಿನ ತರಕಾರಿ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ, ಟೊಮೆಟೊ ಪ್ರತಿ ಕೆಜಿಗೆ 60ರಿಂದ 70 ರು ಇದ್ರೆ, ಬೆಳ್ಳುಳ್ಳಿ ಕೆಜಿಗೆ 550ರಿಂದ 600 ರು, ಈರುಳ್ಳಿ ಕೆಜಿಗೆ 70ರಿಂದ 80, ನುಗ್ಗೆಕಾಯಿ 500ರಿಂದ 550 ರು, ಬಟಾಣಿ 180ರಿಂದ 200, ಮೆಣಸಿನಕಾಯಿ 40ರಿಂದ 80, ಆಲೂಗಡ್ಡೆ 50ರಿಂದ 60, ಬೀನ್ಸ್ ಕೆಜಿಗೆ 120ರಿಂದ 150, ಕ್ಯಾರೆಟ್ 110ರಿಂದ 130 ಹಾಗೂ ಬೀಟ್ರೂಟ್ ಕೆಜಿಗೆ 60 ದಾಟಿದೆ. ಇನ್ನು ಫೆಂಗಲ್ ಚಂಡಮಾರುತದಿಂದ ಬೆಂಗಳೂರು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಬೆಳೆಗಳು ನಾಶವಾಗಿದ್ದು, ಕೆಆರ್ ಮಾರ್ಕೆಟ್ಗೆ ಸರಿಯಾಗಿ ತರಕಾರಿ ಬರ್ತಿಲ್ವಂತೆ. ಸರಿಯಾಗಿ ವ್ಯಾಪಾರ ಇಲ್ಲ ಅಂತಿದ್ದಾರೆ ವ್ಯಾಪಾರಿಗಳು. ಹೋದ ವಾರಕ್ಕೆ ಒಳ್ಳೆ ವ್ಯಾಪಾರ ಆಯ್ತು. ಈ ವಾರ ಕೇಳೋರು ಇಲ್ಲ. ರೈತರುಗಳು ಬೇರೆ ಸಮಸ್ಯೆ ಐತೆ. ನಮ್ಗೆ ಬೆಲೆ ಜಾಸ್ತಿ ಕೊಡ್ತಾ ಇದ್ದಾರೆ. ನಾವು ಇಲ್ಲಿ 25 ರೂಪಾಯಿ ಕೊಟ್ಟು ತಗೊಂಡ್ ಬಂದು 15 ರೂಪಾಯಿ ಮಾಡ್ತಾ ಇದೀವಿ. ನಮ್ಗೆ ಏನು ಸಿಗ್ತಾ ಇಲ್ಲ ಇದರಲ್ಲಿ. ಒಟ್ನಲ್ಲಿ ದಿನನಿತ್ಯ ಬಳಸೋ ತರಕಾರಿ ಬೆಲೆ ಗಗನಕ್ಕೇರಿದ್ದು ಜನಸಾಮಾನ್ಯರನ್ನ ಕಂಗಾಲಾಗಿಸಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.